ಈಗ ಯಡಿಯೂರಪ್ಪ ಅವರಿಗೆ ಒಂದು ಡೆಡ್ಲೈನ್ ಕೊಟ್ಟಿದ್ದು ಸರ್ ಸೇಮ್ ಬದಲಾವಣೆ ಅನ್ನೋ ವಿಚಾರಕ್ಕೆ ರಾಜ್ಯಾಧ್ಯಕ್ಷ ಬದಲಾವಣೆಗೆ ಏನು ಒಂದು ಡೆಡ್ಲೈನ್ ಇದೆ ಸರ್. ಯಾರು ಡೆಡ್ಲೈನ್ ರೀ? ಅಂದ್ರೆ ಈಗ ಲಾಸ್ಟ್ ಅಂದ್ರೆ ಅವಾಗ ಹೇಳಿದ್ರಿ ಈ ಡೇಟ್ಗೆ ಚೇಂಜ್ ಆಗ್ತಾರೆ ಅಂತಾನೆ ಹೇಳಿದ್ರಿ. ಯಾರು ಹೇಳಿದ್ರಿ? ನೀವೇ ಹೇಳಿದ್ರಿ ಸರ್. ನಾ ಡೆಡ್ಲೈನ್ ಇನ್ನೂ ಬಂದಿಲ್ಲ. ಇದು ಅದು ಪರಿಶೀಲನೆ ಹಂತದಲ್ಲಿದೆ. ಅದು ಪರಿಶೀಲನೆ ಆದಮೇಲೆ ತಮ್ಗೆ ತಿಳಿಯಪಡಿಸಲಾಗೋದು. ಈಗ ರಾಮುಲು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ, ಒಡೆದ ಮನಸ್ಸುಗಳು ಒಂದು ಮಾಡ್ತೀವಿ ಅಂತ ಹೇಳಿ ಒಳ್ಳೇದಲ್ರಿ. ರಾಮುಲು ಒಳ್ಳೆ ವಿಚಾರ ಮಾಡ್ಯಾರ. ಶ್ರೀರಾಮುಲು ಹೇಳಿದ್ದು ನಾನು ಸ್ವಾಗತ ಮಾಡ್ತೀನಿ. ಒಡೆದ ಮನಸ್ಸುಗಳು, ಕೆಟ್ಟ ಲಫಂಗರು, ಭ್ರಷ್ಟರು ಇರುವಂಥ ಏನು ನೇತಾರರು ಅವರನ್ನು ದೂರ ಮಾಡ್ತೀನಿ ಅಂತ ಏನು ಹೇಳ್ಯಾರ, ಒಳ್ಳೆಯದು. ನಾನು ಶ್ರೀರಾಮುಲು ಅವರು ಇದಕ್ಕೆ ಸಂಪೂರ್ಣ ಬೆಂಬಲ ಇದೆ. ಈಗ ಯಡಿಯೂರಪ್ಪ ಅವರಿಗೆ ಒಂದು ಡೆಡ್ಲೈನ್ ಕೊಟ್ಟಿದ್ದು ಸರ್ ಸೇಮ್ ಬದಲಾವಣೆ ಅನ್ನೋ ವಿಚಾರಕ್ಕೆ ರಾಜ್ಯಾಧ್ಯಕ್ಷ ಬದಲಾವಣೆಗೆ ಏನು ಒಂದು ಡೆಡ್ಲೈನ್ ಇದೆ ಸರ್. ಯಾರು ಡೆಡ್ಲೈನ್ ರೀ? ಅಂದ್ರೆ ಈಗ ಲಾಸ್ಟ್ ಅಂದ್ರೆ ಅವಾಗ ಹೇಳಿದ್ರಿ ಈ ಡೇಟ್ಗೆ ಚೇಂಜ್ ಆಗ್ತಾರೆ ಅಂತಾನೆ ಹೇಳಿದ್ರಿ. ಯಾರು ಹೇಳಿದ್ರಿ? ನೀವೇ ಹೇಳಿದ್ರಿ ಸರ್. ನಾ ಡೆಡ್ಲೈನ್ ಇನ್ನೂ ಬಂದಿಲ್ಲ. ಅದು ಪರಿಶೀಲನೆ ಹಂತದಲ್ಲಿದೆ. ಅದು ಪರಿಶೀಲನೆ ಆದಮೇಲೆ ತಮ್ಗೆ ತಿಳಿಯಪಡಿಸಲಾಗೋದು. ಈಗ ರಾಮುಲು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ, ಒಡೆದ ಮನಸ್ಸುಗಳು ಒಂದು ಮಾಡ್ತೀವಿ ಅಂತ ಹೇಳಿ ಒಳ್ಳೇದಲ್ರಿ. ರಾಮುಲು ಒಳ್ಳೆ ವಿಚಾರ ಮಾಡ್ಯಾರ. ಶ್ರೀರಾಮುಲು ಹೇಳಿದ್ದು ನಾನು ಸ್ವಾಗತ ಮಾಡ್ತೀನಿ. ಒಡೆದ ಮನಸ್ಸುಗಳು, ಕೆಟ್ಟ ಲಫಂಗರು, ಭ್ರಷ್ಟರು ಇರುವಂಥ ಏನು ನೇತಾರರು ಅವರನ್ನು ದೂರ ಮಾಡ್ತೀನಿ ಅಂತ ಏನು ಹೇಳ್ಯಾರ, ಒಳ್ಳೆಯದು. ನಾನು ಶ್ರೀರಾಮುಲು ಅವರು ಇದಕ್ಕೆ ಸಂಪೂರ್ಣ ಬೆಂಬಲ ಇದೆ. ಈಗ ಯಡಿಯೂರಪ್ಪ ಅವರಿಗೆ ಒಂದು ಡೆಡ್ಲೈನ್ ಕೊಟ್ಟಿದ್ದು ಸರ್ ಸೇಮ್ ಬದಲಾವಣೆ ಅನ್ನೋ ವಿಚಾರಕ್ಕೆ ರಾಜ್ಯಾಧ್ಯಕ್ಷ ಬದಲಾವಣೆಗೆ ಏನು ಒಂದು ಡೆಡ್ಲೈನ್ ಇದೆ ಸರ್. ಯಾರು ಡೆಡ್ಲೈನ್ ರೀ? ಅಂದ್ರೆ ಈಗ ಲಾಸ್ಟ್ ಅಂದ್ರೆ ಅವಾಗ ಹೇಳಿದ್ರಿ ಈ ಡೇಟ್ಗೆ ಚೇಂಜ್ ಆಗ್ತಾರೆ ಅಂತಾನೆ ಹೇಳಿದ್ರಿ. ಯಾರು ಹೇಳಿದ್ರಿ? ನೀವೇ ಹೇಳಿದ್ರಿ ಸರ್. ನಾ ಡೆಡ್ಲೈನ್ ಇನ್ನೂ ಬಂದಿಲ್ಲ. ಅದು ಪರಿಶೀಲನೆ ಹಂತದಲ್ಲಿದೆ. ಅದು ಪರಿಶೀಲನೆ ಆದಮೇಲೆ ತಮ್ಗೆ ತಿಳಿಯಪಡಿಸಲಾಗೋದು. ಈಗ ರಾಮುಲು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ, ಒಡೆದ ಮನಸ್ಸುಗಳು ಒಂದು ಮಾಡ್ತೀವಿ ಅಂತ ಹೇಳಿ ಒಳ್ಳೇದಲ್ರಿ. ರಾಮುಲು ಒಳ್ಳೆ ವಿಚಾರ ಮಾಡ್ಯಾರ. ಶ್ರೀರಾಮುಲು ಹೇಳಿದ್ದು ನಾನು ಸ್ವಾಗತ ಮಾಡ್ತೀನಿ. ಒಡೆದ ಮನಸ್ಸುಗಳು, ಕೆಟ್ಟ ಲಫಂಗರು, ಭ್ರಷ್ಟರು ಇರುವಂಥ ಏನು ನೇತಾರರು ಅವರನ್ನು ದೂರ ಮಾಡ್ತೀನಿ ಅಂತ ಏನು ಹೇಳ್ಯಾರ, ಒಳ್ಳೆಯದು. ನಾನು ಶ್ರೀರಾಮುಲು ಅವರು ಇದಕ್ಕೆ ಸಂಪೂರ್ಣ ಬೆಂಬಲ ಇದೆ. ಈಗ ಯಡಿಯೂರಪ್ಪ ಅವರಿಗೆ ಒಂದು ಡೆಡ್ಲೈನ್ ಕೊಟ್ಟಿದ್ದು ಸರ್ ಸೇಮ್ ಬದಲಾವಣೆ ಅನ್ನೋ ವಿಚಾರಕ್ಕೆ ರಾಜ್ಯಾಧ್ಯಕ್ಷ ಬದಲಾವಣೆಗೆ ಏನು ಒಂದು ಡೆಡ್ಲೈನ್ ಇದೆ ಸರ್. ಯಾರು ಡೆಡ್ಲೈನ್ ರೀ? ಅಂದ್ರೆ ಈಗ ಲಾಸ್ಟ್ ಅಂದ್ರೆ ಅವಾಗ ಹೇಳಿದ್ರಿ ಈ ಡೇಟ್ಗೆ ಚೇಂಜ್ ಆಗ್ತಾರೆ ಅಂತಾನೆ ಹೇಳಿದ್ರಿ. ಯಾರು ಹೇಳಿದ್ರಿ? ನೀವೇ ಹೇಳಿದ್ರಿ ಸರ್. ನಾ ಡೆಡ್ಲೈನ್ ಇನ್ನೂ ಬಂದಿಲ್ಲ. ಅದು ಪರಿಶೀಲನೆ ಹಂತದಲ್ಲಿದೆ. ಅದು ಪರಿಶೀಲನೆ ಆದಮೇಲೆ ತಮ್ಗೆ ತಿಳಿಯಪಡಿಸಲಾಗೋದು. ಈಗ ರಾಮುಲು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ, ಒಡೆದ ಮನಸ್ಸುಗಳು ಒಂದು ಮಾಡ್ತೀವಿ ಅಂತ ಹೇಳಿ ಒಳ್ಳೇದಲ್ರಿ. ರಾಮುಲು ಒಳ್ಳೆ ವಿಚಾರ ಮಾಡ್ಯಾರ. ಶ್ರೀರಾಮುಲು ಹೇಳಿದ್ದು ನಾನು ಸ್ವಾಗತ ಮಾಡ್ತೀನಿ. ಒಡೆದ ಮನಸ್ಸುಗಳು, ಕೆಟ್ಟ ಲಫಂಗರು, ಭ್ರಷ್ಟರು ಇರುವಂಥ ಏನು ನೇತಾರರು ಅವರನ್ನು ದೂರ ಮಾಡ್ತೀನಿ ಅಂತ ಏನು ಹೇಳ್ಯಾರ, ಒಳ್ಳೆಯದು. ನಾನು ಶ್ರೀರಾಮುಲು ಅವರು ಇದಕ್ಕೆ ಸಂಪೂರ್ಣ ಬೆಂಬಲ ಇದೆ. ಈಗ ಯಡಿಯೂರಪ್ಪ ಅವರಿಗೆ ಒಂದು ಡೆಡ್ಲೈನ್ ಕೊಟ್ಟಿದ್ದು ಸರ್ ಸೇಮ್ ಬದಲಾವಣೆ ಅನ್ನೋ ವಿಚಾರಕ್ಕೆ ರಾಜ್ಯಾಧ್ಯಕ್ಷ ಬದಲಾವಣೆಗೆ ಏನು ಒಂದು ಡೆಡ್ಲೈನ್ ಇದೆ ಸರ್. ಯಾರು ಡೆಡ್ಲೈನ್ ರೀ? ಅಂದ್ರೆ ಈಗ ಲಾಸ್ಟ್ ಅಂದ್ರೆ ಅವಾಗ ಹೇಳಿದ್ರಿ ಈ ಡೇಟ್ಗೆ ಚೇಂಜ್ ಆಗ್ತಾರೆ ಅಂತಾನೆ ಹೇಳಿದ್ರಿ. ಯಾರು ಹೇಳಿದ್ರಿ? ನೀವೇ ಹೇಳಿದ್ರಿ ಸರ್. ನಾ ಡೆಡ್ಲೈನ್ ಇನ್ನೂ ಬಂದಿಲ್ಲ. ಅದು ಪರಿಶೀಲನೆ ಹಂತದಲ್ಲಿದೆ. ಅದು ಪರಿಶೀಲನೆ ಆದಮೇಲೆ ತಮ್ಗೆ ತಿಳಿಯಪಡಿಸಲಾಗೋದು. ಈಗ ರಾಮುಲು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ, ಒಡೆದ ಮನಸ್ಸುಗಳು ಒಂದು ಮಾಡ್ತೀವಿ ಅಂತ ಹೇಳಿ ಒಳ್ಳೇದಲ್ರಿ. ರಾಮುಲು ಒಳ್ಳೆ ವಿಚಾರ ಮಾಡ್ಯಾರ. ಶ್ರೀರಾಮುಲು ಹೇಳಿದ್ದು ನಾನು ಸ್ವಾಗತ ಮಾಡ್ತೀನಿ. ಒಡೆದ ಮನಸ್ಸುಗಳು, ಕೆಟ್ಟ ಲಫಂಗರು, ಭ್ರಷ್ಟರು ಇರುವಂಥ ಏನು ನೇತಾರರು ಅವರನ್ನು ದೂರ ಮಾಡ್ತೀನಿ ಅಂತ ಏನು ಹೇಳ್ಯಾರ, ಒಳ್ಳೆಯದು. ನಾನು ಶ್ರೀರಾಮುಲು ಅವರು ಇದಕ್ಕೆ ಸಂಪೂರ್ಣ ಬೆಂಬಲ ಇದೆ.